ಕಡೆಯಿಂದ ಸಾವಿರಾರು ಭಕ್ತರು ನಾವು ಕಾರಿನಲ್ಲಿ ಬೆಳಿಗ್ಗೆ 6 ಗಂಟೆಗೆ ಹೊರಟು ಶ್ರೀ ಕ್ಷೇತ್ರಕ್ಕೆ ಬಂದಿದ್ದೇವೆ. ಪೂಜ್ಯರನ್ನ ಭೇಟಿ ಮಾಡಿದ್ದೇವೆ. ನಮಗೆ ಅನುಚಾನವಾಗಿ ನಮ್ಮ ತಲೆಮಾರಿಂದ ಧರ್ಮಸ್ಥಳದ ಭಕ್ತರು ನಾವು ಪ್ರತಿ ವರ್ಷದ ಒಂದು ಹಬ್ಬದಲ್ಲಿ ಹುಂಡಿಗೆ ಧರ್ಮಸ್ಥಳದ ಕಾಣಿಕೆ ಹಾಕಿ, ನಮಗೆ ಬಸ್ ಚಾರ್ಜ್ ಇಲ್ಲದೆ ಇದ್ರೂ ಕೂಡ ಯಾರಾದರೂ ಊರಿಂದ ಧರ್ಮಸ್ಥಳಕ್ಕೆ ಹೋಗೋರ ಹತ್ರ ಹೋಗಿ ಗಂಟು ಕಟ್ಟಿಕೊಡೋದು, ಇದೊಂದು ಸಲ್ಲಿಸಿ ಪ್ರಸಾದ ತಂದು ಕೊಡಿ ಅಂತ. ನಮಗೆ ದೇವರು ಅವಕಾಶ ಕೊಟ್ಟಾಗ ನಾವಿಲ್ಲಿ ಬರೋದು. ಈ ರೀತಿ ಪ್ರತಿಯೊಂದು ಕುಟುಂಬದಲ್ಲಿ ಕೂಡ ಹಾಸುಹೊಕ್ಕಾಗಿದೆ. ಪೂಜ್ಯ ಹೆಗ್ಡೆಯವರ ಒಂದು ದೂರದರ್ಶಿತ್ವ, ಸ್ವಾತಂತ್ರ್ಯ ಬಂದು 78-79 ವರ್ಷದಲ್ಲಿ ಸರ್ಕಾರಗಳು ಕೋಟಿಗಟ್ಟಲೆ ಸಾವಿರಾರು ಕೋಟಿ ವ್ಯಯ ಮಾಡಿದ್ರು ಕೂಡ ಜನರ ಬದುಕನ್ನು ಮೇಲೆತ್ತಕ್ಕೆ ಪರಿವರ್ತನೆ ಮಾಡಲಿಕ್ಕೆ ಆಗಿರಲಿಲ್ಲ. ಆದ್ದರಿಂದ ಇವತ್ತು ಪೂಜ್ಯರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಶ್ರೀಶಕ್ತಿ ಸಂಘಗಳು ಇವೆಲ್ಲವೂ ಕೂಡ ಒಂದು ಪವಾಡ ಸದೃಶವಾದಂಥ ಬದಲಾವಣೆಯನ್ನು ಇಡೀ ರಾಜ್ಯದಲ್ಲಿ ಬಡವರ ಪಾಲಿಗೆ, ಮಹಿಳೆಯರ ಪಾಲಿಗೆ, ದಲಿತರ ಪಾಲಿಗೆ ಒಂದು ದೊಡ್ಡ ಬದಲಾವಣೆ ಆಗಿದೆ. ಇದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಎಲ್ಲಕ್ಕಿಂತ ಹೆಚ್ಚಾಗಿ ತೀರ್ಥಹಳ್ಳಿ ಕ್ಷೇತ್ರಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬರೋದಕ್ಕಿಂತ ಮೊದಲು 100 ಕುಟುಂಬಗಳು ಮತ ಪರಿವರ್ತನೆ ಆಗಿದೆ, ಮತಾಂತರ ಆಗಿದೆ. ಹಿಂದೂ ಧರ್ಮದಿಂದ ಬೇರೆ ಬೇರೆ ಧರ್ಮಕ್ಕೆ ಹೋಗ್ತಾ ಇದ್ದಾರೆ. ಯಾವತ್ತೂ 2007ರಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮಲ್ಲಿಗೆ ಕಾಲಿಡುತ್ತೆ. ನಾನು ನೋಡ್ತಾ ಇದ್ದೀನಿ, ನಾನು ಸರ್ವೆ ಮಾಡಿಸಿದ್ದೀನಿ. ಅವತ್ತಿಂದ ಒಂದು ಕುಟುಂಬ ಕೂಡ ಪರಿವರ್ತನೆ ಆಗಿದೆ. ಇದು ನಾವು ಅಬ್ಸರ್ವ್ ಮಾಡಿರ್ತಕ್ಕಂಥ ರೀತಿ. ಯಾವುದನ್ನು ನಾವು ಕಣ್ಣೀರು ಹಾಕ್ತಾ ಇದ್ವಿ, ಹಿಂದೂ ಧರ್ಮ ಈ ರೀತಿ ನಶಿಸಿ ಹೋಗ್ಲಿಕ್ಕೆ, ಹಿಂದೂ ಧರ್ಮದ ಆವಿಷ್ಯ ತೋರಿಸಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳ್ತಾ ಇದ್ವಿ. ಆದರೆ ಉಪಾಯ ನಮಗೆ ಹೊಳೆದಿರಲಿಲ್ಲ. ಮಂಜುನಾಥನ ರೂಪದಲ್ಲಿ ಹೆಗ್ಡೆಯವರು ಪೂಜ್ಯರು ಬಂದು ಅಲ್ಲಿ ಕಾಲಿಟ್ಟಾಗ ಆ ಗ್ರಾಮಾಭಿವೃದ್ಧಿ ಯೋಜನೆ ಮಾಡಿರ್ತಕ್ಕಂಥ ಪವಾಡು, ಇದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಅದರ ಫಲಾನುಭವಿಗಳು ನಾವು ಕುಡಿದು ಯಾರು ರಸ್ತೆ ಮೇಲೆ ಬೀಳ್ತಾ ಇದ್ದ, ಅವ್ರ ಹೆಂಡತಿ ಮಕ್ಕಳು ರಾತ್ರಿ ಹಗಲು ಕಣ್ಣೀರು ಹಾಕ್ತಾ ಇದ್ದರು. ಆದರೆ ಮದ್ಯವ್ಯಸನಿಗಳನ್ನು, ಮದ್ಯಪಾನ ಬಿಡಿಸುವಂಥ ಶಿಬಿರಗಳು, ಇವತ್ತು ಮಧ್ಯವರ್ಜನ ಶಿಬಿರಗಳು ನಡೆದಂಥ ಒಂದು ರೀತಿಯಿಂದಾಗಿ ಎಷ್ಟು ಕುಟುಂಬಗಳಿಗೆ ಒಂದು ಹೊಸ ಬೆಳಕು, ಇವೆಲ್ಲ ಕಣ್ಣೆದುರುಗಳು ಕಾಣುವಂಥದ್ದು. ನಮ್ಮ 100 ಕೆರೆಗಳನ್ನು ರಾಜಮಹಾರಾಜರ ಕಾಲದಲ್ಲಿ ಕಟ್ಟಿಸಿದ್ರು, ಆದರೆ ಅವುಗಳ ಉದ್ಧಾರ ಆಗಿರಲಿಲ್ಲ, ನಾವೊಂದು ಹುಳು ತೆಗೆದಿಲ್ಲ. ಆದರೆ ಇವತ್ತು ಆ ಯೋಜನೆಯಿಂದ ಜನರನ್ನು ವಿಶ್ವಾಸಕ್ಕೆ ತಗೊಂಡು, ಅಚ್ಚುಕಟ್ಟುದಾರರನ್ನು ವಿಶ್ವಾಸಕ್ಕೆ ತಗೊಂಡು ಒಂದು ವೈಜ್ಞಾನಿಕವಾಗಿ ಆ ಕೆರೆಯನ್ನು ಹೂಳು ತೆಗೆದು ಮಾಡಿರ್ತಕ್ಕಂಥ ರೀತಿ ಒಂದು ಕಣ್ಣೆದುರುಗಡೆ ಇದೆ. ಹೀಗಾಗಿ ಇವತ್ತು ಧರ್ಮಸ್ಥಳ ಮಂಜುನಾಥನ ಪವಾಡ ನಮ್ಮ ಸಾಮಾನ್ಯ ಜನರ, ಬಡವರ ಮನಸ್ಸಿನಲ್ಲಿ, ಅವರ ಕುಟುಂಬದಲ್ಲಿ ಆ ಪವಾಡ ಮೆರೆದಿದೆ. ಪವಾಡ ತನ್ನ ಅಂಶವನ್ನು ತೋರಿಸಿದೆ. ಹೀಗಾಗಿ ಇವತ್ತು ಧರ್ಮಸ್ಥಳಕ್ಕೆ ಏನಾದರೂ ತುಂಡಾದರೆ, ಆ ಧರ್ಮಸ್ಥಳದ ನಮ್ಮ ದೇವಸ್ಥಾನಗಳ ಜೀರ್ಣೋದ್ಧಾರ ಆಗುವಾಗ ಮೊದಲನೇದಾಗಿ ಪೂಜ್ಯರು ಅವರು ಏನು ಕೊಡ್ತಾರೆ ಅನ್ನೋದಲ್ಲ, ಅದು ಅವರ ಆಶೀರ್ವಾದ ಪೂರ್ವಕವಾದಂಥ ಕಾಣಿಕೆ ಆ ದೇವಸ್ಥಾನಕ್ಕೆ ಮೊದಲು ಸಲ್ಲಿಕೆ ಆದರೆ ಸಾಕು. ಧರ್ಮಸ್ಥಳಕ್ಕೆ ಆ ದೇವಸ್ಥಾನದ ಕೆಲಸ ಸಾರೋದ್ಧಾರವಾಗಿ ಮುಗೀತದೆ ಅಂತ ಒಂದು ನಂಬಿಕೆ ಇತ್ತೀಚಿನ ವರ್ಷದಲ್ಲಿ. ಇವೆಲ್ಲವೂ ಕೂಡ ಆಗಿದೆ, ಅದರ ಫಲಾನುಭವಿಗಳು. ಹೀಗಾಗಿ ಈ ಸ್ಥಳಕ್ಕೆ ಕಳಂಕ ಹಚ್ಚುವಂಥ ಯಾರನ್ನೇ ನಾವು ಕ್ಷಮಿಸುತ್ತೇವೆ. ಪೂಜ್ಯ ಕಾವಂದರ ಒಂದು ವ್ಯಕ್ತಿತ್ವಕ್ಕೆ, ಆ ಕುಟುಂಬಕ್ಕೆ ಯಾರಾದರೂ ಕಳಂಕ ತರುವಂಥ ಒಂದು ಷಡ್ಯಂತ್ರ ಮಾಡಿದ್ರೆ ಅದನ್ನು ನಾವು ಸಹಿಸೋದಿಲ್ಲ. ಅಷ್ಟರ ಮಟ್ಟಿಗೆ ನಾವು ಸ್ಥಳದ ಜೊತೆಗೆ, ತಮ್ಮ ಜೊತೆಗೆ, ತಮ್ಮ ಕುಟುಂಬದ ಜೊತೆಗೆ ಎಲ್ಲ ಇದ್ದೇವೆ. ಇವತ್ತು ಲಕ್ಷಗಟ್ಟಲೆ ಜನ ಬರಬೇಕಾಗಿತ್ತು, ಅವರ ಒಂದು ಪ್ರಾತಿನಿಧಿಕ ಸ್ವರೂಪವಾಗಿ ನಾವು ಒಂದಷ್ಟು ಜನ ಬಂದಿದ್ದೇವೆ. ನಿಮ್ಮ ಜೊತೆಗೆ ತೀರ್ಥಹಳ್ಳಿ ಇದೆ, ತೀರ್ಥಹಳ್ಳಿ ಕ್ಷೇತ್ರ ಇದೆ. ತಮ್ಮ ಪ್ರಯತ್ನ ಮುಂದುವರಿಸಬೇಕು. ಎಲ್ಲೂ ಕೂಡ ಡೆಸ್ಪರೇಟ್ ಆಗಿ ನೋವಿನಿಂದ ನರಳಬಾರ್ದು. ಯಾರೋ ಕೆಲವರಿದ್ದಾರೆ, ದುಷ್ಟರು ಇದ್ದೇ ಇರ್ತಾರಲ್ಲ, ರಾಮಾಯಣ ಮಹಾಭಾರತದಲ್ಲೂ ಇದ್ದಾರೆ. ಹಾಗಾಗಿ ನಿಮ್ಮ ಭಕ್ತರು, ನಿಮ್ಮಿಂದ ಉಪಕಾರ ಪಡೆದಂಥ ಜನ ಇವತ್ತು ಇದ್ದಾರೆ ನಿಮ್ಮ ಜೊತೆಗೆ ಅನ್ನುವಂಥದ್ದು ಮರಿಬಾರ್ದು. ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಸರ್ಕಾರಕ್ಕೆ ನಾನು ಹೇಳೋದಿಷ್ಟೇ,
ಇದುವರೆಗೆ ಒಂದು ತಿಂಗಳಿಂದ ಯಾರು ಕುತಂತ್ರ ನಡೆಸಿ ದೇಶ ವಿದೇಶಗಳಲ್ಲಿ ಅಪಪ್ರಚಾರ ಮಾಡಿದ್ರು. ಧರ್ಮಸ್ಥಳ ಅಂದರೆ ಇನ್ನೊಂದೇನೋ ಅಂತೇಳಿ ಹೇಳುವಂಥ ಒಂದು ಪ್ರಯತ್ನ ಷಡ್ಯಂತ್ರ ಏನು ನಡೀತು, ಅವರ ವಿರುದ್ಧ ಇವತ್ತು ಕ್ರಮ ತಗೊಂಡು ಯಾರು ಇವತ್ತು ಚಿನ್ನಪ್ಪನ ಹಿಡಿದಿದ್ದೀರಿ, ಮುಸ್ಕುದಾರಿ ಭಾಳ ಕುತೂಹಲಕಾರಿ ಸಿಕ್ಕವ, ಅವನು ಹಿಡಿದಿದ್ದೀರಿ, ಯಾರೋ ಇನ್ನೊಂದು 2 ಜನ ಹಿಡಿದಿದ್ದೀರಿ, ಅದು ಸಾಧು. ಇದರ ಹಿಂದಕ್ಕಿರುವಂಥ ಶಕ್ತಿಗಳನ್ನು ಅರೆಸ್ಟ್ ಮಾಡಬೇಕು, NIA ಕೊಡಬೇಕು. ಇದಕ್ಕೆ ಅಂತಾರಾಷ್ಟ್ರೀಯ ಒಂದು ಷಡ್ಯಂತ್ರ ಇದೆ. ನಾನು ಒಬ್ಬ ಶಾಸಕನಾಗಿ ಹೇಳ್ತಾ ಇದ್ದೀನಿ, ನಮ್ಮ ಗಮನಕ್ಕೆ ಬಂದಿದೆ. ಅದು ಅಂತಾರಾಷ್ಟ್ರೀಯ ಹಣ ಇದೆ. ಮತ್ತು ಯಾರು ಈ ಭಾಗದಲ್ಲಿ ನಕ್ಸಲೈಟ್ರನ್ನು ತಂದು ಹಾಕಿದ್ರು, ನಗರ ನಕ್ಸಲೈಟ್ರು ಲೆಫ್ಟಿಸ್ಟ್, ಇವರು ಬಹಳ ದೊಡ್ಡ ಷಡ್ಯಂತ್ರ ಇದೆ. ಇವರಿಗೆ ಯಾರು ಹಣ ಕೊಟ್ಟರು, ಇವ್ರ ಜೊತೆಗೆ ಬಂದಂಥ ಲಾಯರ್ಸ್ ಯಾರು, ಇವರಿಗೆ ಪ್ರಚೋದನೆ ಕೊಟ್ಟಂಥವ್ರು ಯಾರು, ಇದೆಲ್ಲವೂ ಕೂಡ ಹೊರಗೆ ಬರಬೇಕು. ಆಗ ಮಾತ್ರ ನೆಮ್ಮದಿ ಆಗ್ತದೆ. ಸರ್ಕಾರ ಇದನ್ನು ಮೇಲ್ಮೇಲಕ್ಕೆ ತೇಲಿಸಿಬಿಟ್ರೆ ಖಂಡಿತವಾಗೂ ಇದು ಅಪಚಾರ ಆಗ್ತದೆ ಮತ್ತು ಸರ್ಕಾರ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅನ್ನುವಂಥ ಕೆಟ್ಟ ಹೆಸರು ಬರ್ತದೆ. ನಾವು ಮೊನ್ನೆ ಸದನದಲ್ಲಿ ಕೂಡ ಹೇಳಿದ್ದೇವೆ. ಇದನ್ನು ಕೂಲಂಕಷವಾಗಿ ವಿಚಾರ ಮಾಡಿ ಹೊರಗೆಳೆಯುವಂಥ ಒಂದು ಪ್ರಯತ್ನ ಇವತ್ತೇನು SIT ರಚನೆ ಆಗಿದೆ. ಪೂಜ್ಯರು ಕೂಡ ಸ್ವಾಗತ ಮಾಡಿದ್ದಾರೆ. ಕಳಂಕರಹಿತರಾಗಬೇಕು, ಅದಕ್ಕಾಗಿ SIT ರಚನೆ ಮಾಡಿದ್ದು ಒಳ್ಳೆಯದು ಅಂತ, ಅದನ್ನೇ ನಮ್ಮ ಸರ್ಕಾರ ಉಪಯೋಗಿಸಿತ್ತು. ಅವರೇ ಸ್ವಾಗತ ಮಾಡಿದ್ದೇವೆ, ನೀವೇನು ಸ್ವಾಗತ ನಾವೆಲ್ಲರೂ ಮಾಡಿದ್ದೇವೆ. ಆದರೆ ಅದು ಹೋಗಿರ್ತಕ್ಕಂಥ ರೀತಿ ನಮಗೆ ಸರಿ ಇಲ್ಲ. ಮೊದಲೇ ತಲೆಬುರುಡೆಯನ್ನೇ FSL ಲ್ಯಾಬಿಗೆ ಕಳಿಸ್ಬೇಕಾಗಿತ್ತು. ಅವ ಎಲ್ಲಿಂದ ಕಿತ್ತಿದ್ದಾನೆ ಅಂತೇಳಿ ಹೇಳಿ ಆ ಹೆಣ್ಮಗಳೊಬ್ಬಳು ಬಂದು ಹೇಳಿದ್ಲ, ಮಣಿಪಾಲದಲ್ಲಿ ಓದ್ತಾ ಇರುವಂಥ ನನ್ನ ಮಗಳು ಇಲ್ಲಿ ಬಂದು ಸತ್ತೋದು ಅಂತ. ನಿನ್ನೆ ಮೊನ್ನೆಯಿಂದ ಬರ್ತಾ ಇದೆ, ಅದು ಇಲ್ಲ ಅಂತ ನಮ್ಮ ರಿಪ್ಪನ್ಪೇಟೆ ಅವಳು ಸುಜಾತ ಭಟ್ ಒಂದು ದೊಡ್ಡ ಪಾತ್ರಧಾರಿಗಳು ಅವರೆಲ್ಲ. ಅವ್ರಿಗೆ ಯಾರು ಇದನ್ನು ನಿರ್ವಹಿಸಲಿಕ್ಕೆ ತರಬೇತಿ ಕೊಟ್ಟರು. ಅವ್ರನ್ನ ಸಿನಿಮಾನ ಇನ್ನೇನು ಮಾಡಿದರೆ ತುಂಬ ದುಡ್ಡು ಮಾಡ್ಬೋದಾಗಿತ್ತು. ಆದರೆ ನಮ್ಮ ದೌರ್ಭಾಗ್ಯ ಏನಂದರೆ ಈ ಸ್ಥಳದ ಬಗ್ಗೆ ಕಳಂಕ ತರುವಂಥ ಒಂದು ಪ್ರಯತ್ನದ ನಾಟಕ ಅದಾಯಿತು. ಅದನ್ನು ಬಿಡಬಾರ್ದು. ಪಾತ್ರಧಾರಿಗಳು, ಡೈರೆಕ್ಷನ್ನು, ಅದಕ್ಕೆ ಆರ್ಥಿಕ ನಿರ್ವಹಣೆ ಮಾಡಿರ್ತಕ್ಕಂಥ ಎಲ್ಲರ ಒಂದು ಹೂರಣ ಹೊರಗೆ ಬರಬೇಕು. ಈ ನಿಟ್ಟಿನಲ್ಲಿ ಸರ್ಕಾರದ ಒಂದು ಎನ್ಕ್ವೈರಿ ನಡಿಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯಿಸ್ತೇನೆ. ಮತ್ತು ಪೂಜ್ಯರಿಗೆ ನಮ್ಮೆಲ್ಲರ ನಿಷ್ಠೆ ಇದೆ. ಎಲ್ಲರ ಪರವಾಗಿ ನಾನು ಮಾತಾಡಿದ್ದೀನಿ ಅಂತ ಹೇಳಿ ಅನಿಸುತ್ತೆ. ಇನ್ನು ಅನೇಕ ಮಾತಾಡೋದಿದ್ರು ಕೂಡ ನಿಮ್ಮ ಸಮಯ ನಾವು ತಗೊಳ್ಳೋದಿಲ್ಲ. ನಾವು ಎಲ್ಲರ ಜೊತೆ ಮಾತಾಡ್ತೀವಿ.